ತಮ್ಮರು ವಂದನೆಗಳು. ಉತ್ಪನ್ನ ವಂದನೆಗಳು. ನನ್ನ ಹೆಸರು ಯಶಪ್ ಅಂತ, ಎತ್ತದೊಡ್ಡಿ. ನನಗೆ 2011ರಲ್ಲಿ ನನ್ನ ಎಡಕಾಲು ನಡೆಯಕ್ಕೆ ಬರ್ಲದಂಗಾಗಿತ್ತು. ಎದ್ದು ನಡೆಯೋಕ್ಕಾಗಲ್ಲ. ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಒಂದು ದನದ ಗುಸ್ಲಿಯಲ್ಲಿ ನಾನು ಮನಸ್ಸನ್ನು ಹಾಕ್ಸ್ಕೊಂಡೆ. ಭಾಳ ಕಷ್ಟ ಇತ್ತು ನನಗೆ, ಕಾಲು ನಡೆಯೋಕ್ಕಾಗಲ್ಲ. ಮನೇಲಿ ಕೂಡ ಆರ್ಥಿಕ ಪರಿಸ್ಥಿತಿ ನಿಭಾಯಿಸೋಕೆ ಕೂಡ ಆಗಲ್ಲ ಅಂತ ಶಕ್ತಿ ಇತ್ತು. ಆ ಒಂದು ಪರಿಸ್ಥಿತಿಯಾಗ ನಾನು ಸತ್ತರೆ ನಮ್ಮಪ್ಪ ನಮ್ಮಮ್ಮಗ ಮನೆ ಬಿಡು ಅಂತ ಹೇಳಿದ್ರೆ ನಮ್ಮ ಮನೆಗೆ ಇರೋಕ್ಕೆ ಜಾಗ ಇಲ್ಲ. ಹಂಗಾಗಿ ನಾನು ಹೊರಗಡೆ ಸಾಯ್ಬೇಕಂತೇಳಿ ನಾನು ಒಂದು ದನದ ಗುಡಿಸಲಲ್ಲಿ ನನ್ನ ಮನಸ್ಸು ಹಾಕ್ಸ್ಕೊಂಡೆ. ಆವಾಗ ಅಯ್ಯ ನೆನಪಾದ ನಮಗೆ. ನಾವು ಮಂದಿರಕ್ಕೆ ಹೋಗಿರಲಿಲ್ಲ, ಇನ್ನು ನಾವು ಬಾದ್ರ ಚರ್ಚಿಗೆ ಹೋಗಿರಲಿಲ್ಲ. ನಾನು ಯಾವಾಗ ಒಂದು ಸುಮಾರು ಸಿನ್ನೂರಲ್ಲಿ ದೊಡ್ಡ ಅಯ್ಯರನ್ನು ಭೇಟಿಯಾದಾಗ, ಅಯ್ಯ ನೀವು ಚರ್ಚ್ ಮಾಡ್ರಿ ಅಂತಲ್ಲಯ್ಯ. ಹೌದಪ್ಪ, ಚರ್ಚ್ ಅಲ್ಲಿ ಭಾಳ ಜನಕ್ಕೆ ಆರಾಮಾತವಂತಲ್ಲಯ್ಯ ಅಂತ ಅಷ್ಟು ಕೇಳಿದ್ದೆವು ನಾನು. ಯಾಕಂದ್ರೆ ನಮ್ಮೂರಲ್ಲಿ ಅವರು ಡಾಕ್ಟ್ರಾಗಿ ಬಂದಿದ್ದೆ ಒಂದು 25 ವರ್ಷದಿಂದ. ಆ ಒಂದು ಪರಿಚಯದಿಂದ ಅವ್ನು ಮಾತಾಡಿಸಿ ನಾನು ಪರಿಚಯ ಮಾಡಿಕೊಂಡೆ. ನಾನು ಅಯ್ಯರಿಗೆ ಫೋನ್ ಮಾಡಿ ರಿಕ್ವೆಸ್ಟ್ ಕೇಳಿದ್ವಿ. ಅಯ್ಯ ನನಗೆ ಕಾಲಿಂಗ್ ಆಗೈತೆ, ನಾನು ನಡೆಯೋಕ್ಕಾಗವಲ್ತು, ಸಾಯ್ಬೇಕನ್ಸುತ್ತೆ, ಅಷ್ಟು ಅರ್ಥ ಕೊಡ್ಲೆ ತಂಗೆ ಕಡಿಬೇಕನ್ಸುತ್ತೆ, ಕಾಲು ನನಗೆ ಭಾಳ ನೋವಾಗತ್ತೆ. ಕಣ್ಣು ಮುಚ್ಚು ನೀನು ಪ್ರೇಯರ್ ಮಾಡಿ. ಕಣ್ಣು ಮುಚ್ಚಿ ಪ್ರಯತ್ನ ಮಾಡಿದಾಗ ಆರಾಮಾಗಿ ನಿಲ್ಬೇಕು, ಮತ್ತು ಆಮೇಲೆ ತಕ್ಷಣ ಮತ್ತೆ ಬಿದ್ದು ಬಿಡ್ಬೇಕು ಕೆಳಗೆ. ಅಂಥ ಒಂದು ದುರಾತ್ಮ ಶಕ್ತಿ ನನ್ನ ಕಾಲಿಗೆ ಬಂದು ಅಂಟಿಕೊಂಡಿತ್ತು. ದೇವ್ರ ಶಕ್ತಿಯಿಂದ, ಅಯ್ಯರ ಪ್ರಾರ್ಥನೆಯಿಂದ ನಾನು ಗುಣ ಆದೆ.